ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಅಂಶು ಅಶೋಕ್ ಹೆಗಡೆ. ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ಒಂದು ಬಂದಿರುವಂಥದ್ದು ಹಿರಿಯರಿಗೆ ಗೌರವ ಕೊಡುವಂಥದ್ದು, ಅವರ ಕಾರ್ಯಗಳನ್ನು, ಅವ್ರು ಮಾಡಿರುವಂಥ ಕೆಲಸಗಳನ್ನು ನೆನೆಸ್ಕೊಳ್ಳುವಂಥದ್ದು. ಈಗ ನಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅವರಿಗೆಲ್ಲ ಗೌರವ ಕೊಡೋದು ನಮ್ಮ ಭಾರತೀಯರಲ್ಲಿ ಅದು ಬ್ಲಡ್ಡಲ್ಲೇ ಬಂದಿರುವಂಥದ್ದು. ಈಗ ವಿಶ್ವ ಅಪ್ಪಂದಿರ ದಿನ, ದಟ್ ಇಸ್ 15th ಜೂನ್ ಸಂಡೇ ಇರೋದು. ಗೊತ್ತಾಗುತ್ತೆ. ಅವರಿಗೆ ಗೌರವ ಕೊಡುವಂಥದ್ದು, ಅವ್ರನ್ನ ನೆನಪು ಮಾಡ್ಕೊಳ್ಳುವಂಥದ್ದು ಮಾಡೋದು, ಅವ್ರ ಆಶೀರ್ವಾದ ತಗೊಳ್ಳುವಂಥದ್ದು. ಸಾಕಷ್ಟು ಸಾರಿ ನಾನು ಮೀಡಿಯಾದಲ್ಲಿ ನನ್ನ ತಂದೆ ಬಗ್ಗೆ ನಾನು ಮಾತಾಡಿದ್ದೀನಿ. ಈಗ ಮೇಡಮ್ನವರೇ, ತಮ್ಮ ಅವಕಾಶ, ನಿಮ್ಮ ಪಪ್ಪನ ಬಗ್ಗೆ ಏನು ನೆನಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಿ? ಪಾಪ ಇಸ್ ಆಲ್ವೇಸ್ ಅ ಹೀರೋ. ಅದ್ರ ಬಗ್ಗೆ ಸೆಕೆಂಡ್ ಥಾಟೇ ಇಲ್ಲ. ಎಸ್ಪೆಷಲಿ ಹೆಣ್ಮಕ್ಳಿಗಾದ್ರೆ it's a very special bond what we have with father. ನಾನು in fact there are a lot of incidents which are there with me. ನನ್ನ ಫಾದರ್ದು ನೆನಪುಗಳಲ್ಲಿ ಏನಂತಂದ್ರೆ there are a lot of things. ನಾನು ಚಿಕ್ಕ ವಯಸ್ಸಲ್ಲಿನೂ I was known as ditto copy of my dad. Okay. ಅವ್ರನ್ನ ಅವ್ರ ಫ್ರೆಂಡ್ಸ್ ಜೆ ಕೆ ಅಂತ ಕರೀತಿದ್ರು. ಅವ್ರ ಹೆಸರು ಜತಿಂದ್ರ ಕುಮಾರ್ ಶರ್ಮಾ ಅಂತ. ಸೊ ಅವ್ರನ್ನ ಜೆ ಕೆ ಅಂತ ಕರೀತಿದ್ರು. ನನ್ನನ್ನ ಜೂನಿಯರ್ ಜೆ ಕೆ ಅಂತ ಹೇಳಿ ಹೆಸರಿಟ್ಟಿದ್ರು. ನಾನು ನಡ್ಕೊಂಬರೋ ಸ್ಟೈಲು, ಊಟ ಮಾಡೋ ಸ್ಟೈಲು, ಅಥವಾ ಅವ್ರು ಏನ್ ತಿನ್ನೋದು ನಾನು ಅದನ್ನೇ ತಿನ್ನೋದು. ಆಮೇಲೆ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಒನ್ ವಿಚ್ ಇಸ್ ವೆರಿ ಕ್ಲೋಸ್ ಟು ಮೀ ಇಸ್ ಅಂತಂದ್ರೆ ಅವ್ರದ್ದು ಟೂರಿಂಗ್ ಬಿಸ್ನೆಸ್ ಇದ್ದಿದ್ದು. He was in hardware, so ಸೌತ್ಗೆ ತುಂಬಾ ಟೂರಿಗೆ ಬರ್ತಿದ್ರು. ಸೊ ವಿ ವರ್ ಸ್ಟೇಯಿಂಗ್ ಇನ್ ಅಮೃತ್ಸರ್. ಸೊ ಟೂರಿಗೆ ಬಂದ್ರೆ ಇಟ್ ವಾಸ್ 2 months ಟೂರ್. ಸೊ ಈಗ ಬಾಂಡ್ ಹೆಂಗೆ ಅಂತಂತಂದ್ರೆ ಇದರಲ್ಲೇ ಅರ್ಥ ಮಾಡ್ಕೋಬಹುದು. ವೆನ್ ಎವರ್ ಹಿ ಯೂಸ್ ಟು ಟ್ರಾವೆಲ್, ನನಗೆ ಜ್ವರ ಬಂದ್ಬಿಡ್ತಿತ್ತು. ಓಕೆ, ಯಾರೇನೇ, ಆಮೇಲೆ ಅವಾಗ ಅಷ್ಟೊಂದು ಫೋನ್ ಕಾಲ್ ಆಗ್ಲಿ ಅಥವಾ ಏನೋ, ಓನ್ಲಿ 1 letter. ಏನಾದ್ರೂ ಹೆಂಗ್ ನಂಬಿಸ್ತಿದ್ರು ನನಗೆ ತಿನ್ನಕ್ಕೆ, ಅಥವಾ ನೀನ್ ತಿನ್ಬೇಕು ಅಂತ ಹೇಳಿ, ಅಥವಾ ಮೆಡಿಸನ್ ತಿನ್ಸಕ್ಕೆ ಅಂತಂದ್ರೆ, ನೋಡೋ ಪಪ್ಪನ್ ಲೆಟರ್ ಬಂದಿದೆ, ನೋಡೋ ನಿನ್ಗೋಸ್ಕರ ಕೇಳಿದ್ದಾರೆ, ಹಿಂಗೆ ನಂಬಿಸಿ ನನ್ನನ್ನ ಊಟ ಮಾಡಿಸ್ತಿದ್ರು, ನನ್ನನ್ನು ಮೆಡಿಸಿನ್ ತಿನ್ನಿಸ್ತಿದ್ರು. 2 months ಅವ್ರಿಲ್ಲ ಅಂತಂದ್ರೆ 2 ತಿಂಗಳು ನನ್ಗೆ ಆನ್ ಆಫ್ ಜ್ವರ ಇದ್ದೇ ಇರ್ತಿತ್ತು. ಯಾವುದೇ ಮೆಡಿಸಿನ್ ಕೊಟ್ರು ಇಟ್ ಯೂಸ್ ಟು ನಾಟ್ ಕಮ್ ಡೌನ್. ಸೊ ಆ ತರ ಬಾಂಡ್ ಐ ಹ್ಯಾಡ್ ವಿತ್ ಮೈ ಫಾದರ್. ಅವ್ರು ಬಂದಿದ್ದ ದಿವಸ ಯಾವ ಜ್ವರ ಎಂತದು ಯಾವುದು ಇರ್ತಿರ್ಲಿಲ್ಲ. ಎವ್ರಿಥಿಂಗ್ ಯೂಸ್ ಟು ಬಿ ಚೂಮಂತರ್ ಯಾವುದು. ಸೊ ದಟ್ ವಾಸ್ ದ ಬಾಂಡ್. ಇನ್ಫ್ಯಾಕ್ಟ್ ನೀವು ನನ್ಗೆ ರೇಗಿಸ್ತಿದ್ರಿ ಇನಿಷಿಯಲ್ ವೆನ್ ವಿ ಗಾಟ್ ಮ್ಯಾರಿಡ್. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಐ ಥಿಂಕ್ ಅರೌಂಡ್ 3-4 days ಅಥವಾ 15 days ಟೈಮಲ್ಲೇನೆ ಐ ವಾಸ್ ಲಿಟಲ್ ಸಿಕ್. ಸೊ ನೀವು ನನ್ನ ಕೇಳಿದ್ರಿ, ಏನೋ ನಿಮ್ ಪಪ್ಪನ್ನ ಮಿಸ್ ಮಾಡ್ಕೊತಿದ್ಯಾ, ನಿನ್ನ ಏನೋ ಯು ಹ್ಯಾವ್ ಟು ಗೋ ದೇರ್, ಸ್ಟೇ ವಿತ್ ಹಿಮ್ ಅಂಡ್ ಕಮ್ ಅಂತಾನು ನೀವು ನನ್ಗೆ ಹೇಳಿದ್ರಿ. ಬಟ್ ಇಟ್ಸ್ ಓಕೆ. ಅದೇನಂತಂದ್ರೆ ಹೋಗ್ತಾ 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 somehow I took in the thing ki bhi this is my reality now, I need to stay like this. It's okay. Our bond was there, so it's fine. ಈಗ ನಿಮ್ಮ ತಂದೆಯವರು ಈಗಿಲ್ಲ, ಮೇಲ್ಗಡೆ ಸ್ವರ್ಗದಲ್ಲಿದ್ದಾರೆ. ನೀವೇನು ಕೇಳಕ್ಕೆ ಇಷ್ಟಪಡ್ತೀರಿ? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರು ಎಲ್ಲೇ ಇದ್ರು ಚೆನ್ನಾಗಿರಲಿ. ಇಷ್ಟು ಮಾತನ್ನ ಹೇಳ್ಬೋದು ನಾನು. ಯಾರೋ ದೊಡ್ಡವರು ಹೇಳಿದಂಥ ಮಾತನ್ನ ನಾವು ಎಷ್ಟೋ ಹೀರೋಗಳ ಸಿನಿಮಾ ನೋಡ್ತೀವಿ, ತಿಳಿತಾ, ಆದರೆ ಮಕ್ಕಳಿಗೆ ಅಪ್ಪನೇ ಮೊದಲ ಹೀರೋ. ಪ್ರತಿ ಒಂದು ಇದರಲ್ಲೂ ಅಪ್ಪನೇ ನಮಗೆ ಜಗತ್ತನ್ನು ತೋರಿಸೋದು. ಜಗತ್ತು ಹೀಗೆ ಅಂತ ಯಾವ ಹೀರೋನು ತೋರಿಸಲ್ಲ. ಅದು ಏನು ಗೊತ್ತಾ, ಹುಟ್ಟಿದವನು ಸಾಯಲೇಬೇಕು. ದಟ್ಸ್ ರಿಯಾಲಿಟಿ. ತಿಳಿತಾ, ಇವತ್ತಲ್ಲ ನಾಳೆ ನಾವು ಹೋಗ್ಲೇಬೇಕು. 100%. ಅದ್ರ ಬಗ್ಗೆ ಈಗ ನೀನು ಇಲ್ಲಿ ಹತ್ಕೊಂಡ್ಬಿಟ್ರೆ ಅಲ್ಲಿ ಅಪ್ಪನ ನೋವಾಗುತ್ತೆ. ಇಟ್ಸ್ ಓಕೆ. ದಟ್ಸ್ ಲೈಕ್ ಅದೊಂದು ಇಮೋಷನ್ ಅಂತ ಇರುತ್ತೆ.
ಐ ಕ್ರೈ ವೆರಿ ರೇರ್ಲಿ. ನಾನು ಅಳೋದಿಲ್ಲ, ನಿಮಗೂ ಗೊತ್ತು. ಬಟ್ ಇಟ್ಸ್ ಓಕೆ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಆ್ಯಂಡ್ ಮಿಸ್ ಯು ಪಪ್ಪ ಆ್ಯಂಡ್ ಲವ್ ಯು ಪಪ್ಪ. Yes, whenever they are there with you, please see to it you spend a lot of time with them. That's it what I can ask. Happy International Father's Day. Namaste. Namaste.